Teachers and Asha ma'am and sir and good morning. ಏನಂದ್ರೆ ಕನ್ನಡ ಎಲ್ಲರೂ ಕಂಫರ್ಟಬಲ್ ಇದೆಯಲ್ಲ, ಕನ್ನಡದಲ್ಲೇ ಮಾತಾಡ್ತೀನಿ. ನನಗೆ ಮೊಮ್ಮಗಳಿದ್ದಾರೆ, ಗ್ರ್ಯಾಂಡ್ ಡಾಟರು. ಅವಳನ್ನೇ ಕಳಿಸ್ತಾ ಇದ್ದೀನಿ ಇಲ್ಲಿ ಸ್ಕೂಲಿಗೆ. 1.5 ಮಂತ್ಸಿಂದ ಕಳಿಸ್ತಾ ಇದ್ದೀನಿ, ಲಾಸ್ಟ್ ಇಯರಿಂದ ತಗೊಂಡೋಗ್ಬೇಕು. ಕಮ್ಯುನಿಕೇಶನ್ ಚೆನ್ನಾಗಿದೆ, ಮಕ್ಕಳೆಲ್ಲರೂ ಆಟ ಆಡ್ಕೊಂಡಿರ್ತಾರೆ. ಮತ್ತೆ ಒಂದು ಆ ಮಗುಗೆ ಏನು ಬೇಕೋ ಟೀಚಿಂಗು ಅಷ್ಟು ಮಾತ್ರ ಮಾಡ್ತಾರೆ, ಪ್ರೆಷರ್ ಮಾಡ್ತಾರಲ್ಲ ಏನು ಮಕ್ಕಳಿಗೆ ಈ ಥರನೇ ಕಲಿಬೇಕು ಆ ಥರ ಏನಿಲ್ಲ. ಮತ್ತೆ ಅವರು ನಾವೇ ತಿನ್ನಿಸ್ಬೇಕಾಗಿತ್ತು ಮಕ್ಕಳಿಗೆ ಅದೆಲ್ಲ. ಬಟ್ ಇಲ್ಲಿ ಬಂದ್ಮೇಲೆ ಮಕ್ಕಳ ಜೊತೆ ನೋಡ್ತಾರಲ್ಲ, ಅವ್ರಾಗೇ ತಿನ್ನೋದಕ್ಕೆ ಟ್ರೈ ಮಾಡ್ತಾರೆ ಎಲ್ಲ ಮಕ್ಕಳ ಜೊತೆ. ದೆನ್ ಒಳ್ಳೆ ಹ್ಯಾಬಿಟ್ಸೇ ಕಲಿತಾರೆಲ್ಲ. ಮತ್ತೆ ಎಲ್ಲ ಏನು ಮಾಡಿದ್ರೆ ಟೀಚರ್ಸು ಅವ್ರ ಮಿರರ್ ಇಮೇಜ್ ಹೇಳಿದ್ರಲ್ಲ ಅದನ್ನೇ ಫಾಲೋ ಮಾಡ್ತಾರೆ ಮಕ್ಕಳನ್ನು. ಅದು ಖುಷಿ ಆಗುತ್ತೆ ನೋಡೋದಕ್ಕೆ. ನಾವು ಮನೇಲಿ ಏನೇ ಹೇಳ್ಕೊಟ್ರು ಇಲ್ಲಿ ಬಂದಾಗ ಮಕ್ಕಳ ಜೊತೆ ಇರ್ತಾರಲ್ಲ ಟೀಚರ್ಸು, ಮಕ್ಕಳ ಜೊತೆ ಅವ್ರು ಮಾತಾಡೋದು ಭಾಳ ಸಾಫ್ಟ್ ಸ್ವೀಟಾಗಿ ಮಾತಾಡ್ತಾರೆ ಟೀಚರ್ಸ್ ಎಲ್ಲನೂ. ಎಸ್ಪೆಷಲಿ ಆಶಾ ಮ್ಯಾಮ್ ಬಂದವಳು ಅದನ್ನೇ ರಿಪೀಟ್ ಮಾಡ್ತಾರಲ್ಲ, ರಿಪ್ಲಿಕಾ ಇವಳದು ಆಶಾ ಮ್ಯಾಮ್ದು. ಅದನ್ನ ಚಿಕ್ಕದು ಈ ಸರಿ ಈಗ ಪ್ರೀಮಾರ್ಟಲ್ ಇದೆ, ಎಲ್ಲ ಅದೇ ರಿಪೀಟ್ ಮಾಡುತ್ತೆ. ಮತ್ತೆ ಬರೆಯೋದಕ್ಕೆ ಟ್ರೈ ಮಾಡುತ್ತೆ ಎಲ್ಲಾನು. ಆಶಾ ಮ್ಯಾಮ್ ಒಂದು ಸರ್ಕಲ್ ಹಾಕುತ್ತೆ, ಫೇಸ್ ಡಾಟ್ ಇಡುತ್ತೆ, ಐಸನ್ನು ಇದು ಆಶಾ ಮ್ಯಾಮ್ ಇರುತ್ತೆ. ನೆಕ್ಸ್ಟ್ ಅಮ್ಮ ನಾನು ತಾತ ನೆಕ್ಸ್ಟ್ ಬರೆಯುತ್ತೆ. ಅಂದ್ರೆ ಅವ್ರು ಎಷ್ಟು ಫಾಲೋ ಮಾಡ್ತಾರೆ ಮಕ್ಕಳು ಅಂತ. 1.5 ಮಂತ್ಸ್ ಅಷ್ಟೇ ನಾನು ಮಾಡಿದ್ದು ಲಾಸ್ಟ್ ಇಯರ್ ಟಾಡ್ಲಿ ಗ್ರೂಪ್ಗೆ. ಈಗ ಪ್ರೀಮಾರ್ಟಲ್ ಇದೆ. ಥ್ಯಾಂಕ್ ಯು ವೆರಿ ಮಚ್. Thank you for your valuable experience.